ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ಎಗ್ ಪಾಸ್ತಾ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಹಾಗೆ ತುಂಬ ರುಚಿಯಾಗಿರುತ್ತೆ. ಸಂಜೆ ಸ್ನ್ಯಾಕ್ಸ್ಗೆ ಮತ್ತು ಮಾರ್ನಿಂಗ್ ಟಿಫನ್ಗೂ ಸಹ ತುಂಬ ಈಸಿಯಾಗಿ ಮಾಡ್ಕೋಬಹುದು ರೆಸಿಪಿನ. ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಇದು ತುಂಬ ಸಿಂಪಲ್ ಆ್ಯಂಡ್ ತುಂಬ ಈಸಿ ರೆಸಿಪಿ. ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ. ಒಂದು ಬಾಣಲೆ ಇಟ್ಟು ಸ್ಟವ್ ಆನ್ ಮಾಡಿ 2 ಲೋಟ ನೀರು ಸೇರಿಸ್ಕೊಳ್ಳಿ. ಹಾಗೆ 1/2 ಸ್ಪೂನು ಸಾಲ್ಟು, 1/2 ಸ್ಪೂನು ಆಯಿಲ್ ಸೇರಿಸಿ. ಪಾಸ್ತಾ ಇದು ನಾನು 1/4 kg ಪಾಸ್ತಾ ತೊಗೊಂಡಿದ್ದೀನಿ. ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಅದು 10 ನಿಮಿಷ ಆದಮೇಲೆ ನೋಡಿ ಈ ಥರ ಆಗಿರುತ್ತೆ. ನಿಮಗೆ ಗೊತ್ತಾಗುತ್ತೆ ಅದು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ. ಎಲ್ಲ ಸೈಡ್ಗೆ ತೊಗೊಂಡು ಈಗ 2 ಈರುಳ್ಳಿ ಸಣ್ಣಗೆ ಹಚ್ಕೊಂಡಿದ್ದೆ, 2 ಸ್ಪೂನ್ ಆಯಿಲು, 2 ಈರುಳ್ಳಿ, ಕರಿಬೇವು ಮತ್ತು ಟೊಮೆಟೊ ಸೇರಿಸಿ. ಆಗಲೇ ಸ್ವಲ್ಪ ಸಾಲ್ಟ್ ಸೇರಿಸಿದ್ದೆ. ಈಗ ಇನ್ನೊಂದು 1/2 ಸ್ಪೂನು ಸಾಲ್ಟ್ ಸೇರಿಸ್ತಾ ಇದ್ದೀನಿ. ಧನಿಯಾ ಪೌಡರು 1/2 ಸ್ಪೂನು, ಹಾಗೆ ಚಿಲ್ಲಿ ಪೌಡರು 1/2 ಸ್ಪೂನು. ನಿಮಗೆ ಆಪ್ಷನಲ್ಲು ಚಿಲ್ಲಿ ಬೇಕಂದರೆ ಚಿಲ್ಲಿ ಆದರೂ ಸೇರಿಸ್ಕೊಳ್ಳಿ. ಕೊತ್ತಂಬರಿ ಸೇರಿಸಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈಗ ಎಗ್ ಸೇರಿಸ್ತಾ ಇದ್ದೀನಿ. ನಾನು 4 ಎಗ್ ತೊಗೊಂಡಿದ್ದೆ. ಎಗ್ ಸೇರಿಸಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ವಿಡಿಯೋಸ್ ನೋಡ್ತಿರುವಂತಹ, ಕಮೆಂಟ್ ಮಾಡ್ತಿರುವಂತಹ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಎಗ್ಗು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ. ಈಗ ನೋಡಿ ಪಾಸ್ತಾ ಸೇರಿಸ್ತಾ ಇದ್ದೀನಿ. ಪಾಸ್ತಾ ಸೇರಿಸಿ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಕೊಡಿ. ಈಗ ಎಗ್ ಪಾಸ್ತಾ ರೆಡಿ ಆಗುತ್ತೆ. ಗರಂ ಮಸಾಲ ನಿಮಗೆ ಆಪ್ಷನಲ್ಲು, ಬೇಡ ಅಂದರೆ ಸ್ಕಿಪ್ ಮಾಡಿ. ಎಗ್ ಪಾಸ್ತಾ ರೆಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.